ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಯಾನಡ್ಕ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಉದ್ಘಾಟನೆಯೂ ಆಗಿದೆ. ಅದು ರಾಮನ ಜನ್ಮಸ್ಥಳದಲ್ಲಿ ನಿರ್ಮಾಣವಾದ ಮಂದಿರ ಅಂತ ಯಾರು ಎಷ್ಟೇ ಹೇಳಿದರೂ ವಾಸ್ತವ ಏನಂದರೆ ಅದು ಬಾಬರಿ ಮಸೀದಿಯನ್ನು ಕೆಡವಿ ಹಾಕಿ ಆ ಮಸೀದಿಯ ಜಾಗದಲ್ಲಿ ನಿರ್ಮಿಸಿರುವ ಮಂದಿರವಾಗಿದೆ. ಹೌದು, ಬಾಬರಿ ಮಸೀದಿಯ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಇದು ಇತಿಹಾಸ, ಇದೇ ಸತ್ಯ. ಇನ್ನು 1000 ವರ್ಷಗಳು ಕಳೆದರೂ ಈ ಇತಿಹಾಸವನ್ನು, ಈ ಸತ್ಯವನ್ನು ಅಳಿಸಲು ಆಗಲ್ಲ. ಒಂದು ವರ್ಗದ ಜನರು ಕಾನೂನನ್ನು ಕೈಗೆತ್ತಿಕೊಂಡು ಬಾಬರಿ ಮಸೀದಿಯನ್ನು ಉರುಳಿಸಿ ಅಪರಾಧ ಮಾಡಿದರೆ ಈ ದೇಶದ ನ್ಯಾಯ ವ್ಯವಸ್ಥೆ ಅದನ್ನು ಅಪರಾಧ ಅಂತ ಹೇಳುತ್ತಲೇ ಅಪರಾಧಿಗಳನ್ನು ಶಿಕ್ಷಿಸದೆ, ಸಂತ್ರಸ್ತರಿಗೂ ನ್ಯಾಯದಾನ ಮಾಡದೆ ಮಸೀದಿಯ ಜಾಗವನ್ನು ಮಂದಿರ ನಿರ್ಮಿಸಲು ಒಪ್ಪಿಸಿಬಿಟ್ಟಿತು. ಇದು ನ್ಯಾಯದ ಹೆಸರಲ್ಲಿ ನಡೆದ ಮಹಾ ಅನ್ಯಾಯ ಅಂತ ಕರೆಸ್ಕೊಂಡಿತ್ತು. ಹೀಗಾಗಿ ರಾಮ ಮಂದಿರವನ್ನು ಅನ್ಯಾಯದ ದಾರಿಯಲ್ಲಿ ಸ್ಥಾಪಿಸಿದ ಮಂದಿರ ಅಂತಲೂ ಇತಿಹಾಸದಲ್ಲಿ ದಾಖಲಿಸಿಕೊಳ್ಳಲಾಗ್ತಾ ಇದೆ. 1000 ಸುಳ್ಳು ಹೇಳಿ ನಾವು ಕೊನೆಗೂ ರಾಮ ಮಂದಿರ ನಿರ್ಮಿಸಿದೆವು ಅಂತ RSS ಹಿರಿಯ ಕಲ್ಲಡ್ಕ ಪ್ರಭಾಕರ ಭಟ್ ಅವರೇ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹೀಗಾಗಿ ನ್ಯಾಯದ ಮಾರ್ಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಎಂದು ಹೇಗೆ ಹೇಳೋದು? ಅದೇನೇ ಇರಲಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಹಾಗಿದ್ರೆ ಮುಂದೇನು ಎಂಬ ಪ್ರಶ್ನೆ ಇದೆ. ಈ ದೇಶ ರಾಮರಾಜ್ಯ ಆಗತ್ತಾ? ಈ ನಾಡಿನಲ್ಲಿ ಅನ್ಯಾಯ, ಅನೀತಿ, ಅಕ್ರಮಗಳು ಕೊನೆಯಾಗತ್ತಾ? ಸಮಾಜದಲ್ಲಿ ಶಾಂತಿ ನೆಲೆಸುತ್ತಾ? ಅಪರಾಧಗಳು ಘಟಿಸಲ್ವಾ? ಭ್ರಷ್ಟಾಚಾರಗಳು ನಡೆಯಲ್ವಾ? ಜನರಿಗೆ ನೆಮ್ಮದಿಯ ಜೀವನ ಸಿಗುತ್ತಾ? ಈ ದೇಶದ ಪ್ರತಿ ಪ್ರಜೆಯು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಪ್ರಬಲ ಆಗ್ತಾನ? ಖಂಡಿತ ಇಲ್ಲ. ರಾಮ ಮಂದಿರದಿಂದ ಸದ್ಯದಲ್ಲಿ ಆಗುವ ಪರಿಣಾಮ ಏನಂದರೆ ಅದು ಅಯೋಧ್ಯೆಯಲ್ಲಿ ಸ್ವಲ್ಪ ಪ್ರಯೋಜನ ತಂದುಕೊಡ್ಬೋದು. ಅದು ಬಿಟ್ಟರೆ BJP ಮತ್ತು ಮೋದಿ ಅವರಿಗೆ ಭರ್ಜರಿ ಮತಗಳನ್ನು ತಂದುಕೊಡ್ಬೋದು. BJP ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಇರಬಹುದು, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬಹುದು, ಪುರೋಹಿತಶಾಹಿಗಳಿಗೆ ಇನ್ನೊಂದಿಷ್ಟು ಲಾಭ ಆಗ್ಬಹುದು. ಅಷ್ಟು ಬಿಟ್ಟರೆ ರಾಮ ಮಂದಿರ ನಿರ್ಮಾಣದಿಂದ ದೇಶಕ್ಕೆ ಒಳಿತಾಗಲಿದೆ ಎಂಬುದು ಶುದ್ಧ ಸುಳ್ಳು. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಹಿಂದೂ ಧರ್ಮದ ಪುನರುತ್ಥಾನ ಆಗಿದೆ ಎಂಬ ಬಲಪಂಥೀಯರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದ್ದಾರೆ ಅಂತಾನೂ ಅವರು ಹೇಳ್ತಾ ಇದ್ದಾರೆ. ಯಾವ ಪುನರುತ್ಥಾನ ಅಂತ ಅವರೇ ಹೇಳಬೇಕು. ಹಾಗಿದ್ರೆ ಈ ದೇಶದಲ್ಲಿ 100 ಕೋಟಿ ಜನರಿರುವ ಹಿಂದೂ ಧರ್ಮ ಈವರೆಗೆ ಪಾತಾಳ ಸೇರಿತಾ ಅಂತ ಅವರೇ ಹೇಳಬೇಕು. ಹಿಂದೂ ಧರ್ಮದ ಅದೆಷ್ಟೋ ಸ್ವಾಮೀಜಿಗಳು, ಸಾಧು ಸಂತರು, ಯತಿ ಮುನಿಯರು, ಧಾರ್ಮಿಕ ಮುಖಂಡರು ಇರುವ ಈ ದೇಶದಲ್ಲಿ ಮೋದಿ ಬಂದು ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದರು ಎಂದು ಹೇಳುವುದೇ ಹಿಂದೂ ಧರ್ಮಕ್ಕೆ ಮಾಡುವ ಅಪಮಾನ ಆಗಿದೆ. 100 ಕೋಟಿ ಜನರು, ಅವರು ನಂಬುವ ಮುಕ್ಕೋಟಿ ದೇವರುಗಳು, ಲಕ್ಷಗಟ್ಟಲೆ ದೇವಸ್ಥಾನಗಳು, ಲೆಕ್ಕಕ್ಕೆ ಸಿಗದ ಗುಡಿ ಗುಂಡಾರಗಳು, ಅಸಂಖ್ಯಾತ ಸಾಧು ಸಂತರು, ಸ್ವಾಮೀಜಿಗಳಿರುವ ಈ ದೇಶದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಿಂದ, ಒಂದು ದೇವಸ್ಥಾನ ನಿರ್ಮಾಣದಿಂದ ಹಿಂದೂ ಧರ್ಮ ಪುನರುತ್ಥಾನಗೊಂಡಿತು ಎಂದು ಹೇಳುವುದು ಅವರ ಬಾಲಿಶತನ ಆಗತ್ತೆ. ಅದೇನೇ ಇರಲಿ, ರಾಮ ಮಂದಿರದ ನಂತರ ಮುಂದೇನು ಎಂಬ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಸದ್ಯಕ್ಕೆ ಮುಂದೆ ಏನು ಎಂಬ ಪ್ರಶ್ನೆಗೆ ಇನ್ನೊಂದು 3 ತಿಂಗಳಲ್ಲಿ ನಡೆಯುವ ಚುನಾವಣೆ ನಮ್ಮ ಕಣ್ಣ ಮುಂದೆ ಬರುತ್ತೆ. BJP ಮತ್ತು ಮೋದಿ ನಮ್ಮ ಕಣ್ಣ ಮುಂದೆ ಬರ್ತಾರೆ. ರಾಮ ಮಂದಿರ ಸಮೂಹ ಸನ್ನಿಯಲ್ಲಿ BJP ಗೆಲ್ಲಬಹುದು, ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಇರ್ಬೋದು. ಅಷ್ಟೇನಾ? ಖಂಡಿತ ಅಲ್ಲ. ಇನ್ನೂ ತುಂಬ ಬಾಕಿ ಇದೆ. ಸದ್ಯ ಭಾರತದಲ್ಲಿ ಸಂಘ ಪರಿವಾರ ಆಕ್ರಮಿಸಿಕೊಂಡಿದೆ. ಸಂಘ ಪರಿವಾರ ಬಿಗಿ ಹಿಡಿತದಲ್ಲಿ ಭಾರತ ನರಳ್ತಾ ಇದೆ. ಎಲ್ಲವೂ ಅವರ ಕೈವಶ. ಅದರಿಂದಲೇ ಅವರು ರಾಮ ಮಂದಿರವನ್ನು ದಕ್ಕಿಸ್ಕೊಂಡ್ರು. RSS ಸ್ಥಾಪನೆಯಾಗಿ 100 ವರ್ಷಕ್ಕೆ ಇನ್ನೊಂದೇ ವರ್ಷ ಬಾಕಿ ಇದೆ. ಅಷ್ಟರಲ್ಲಿ ಅವರು ಗಾಂಧಿಯ ಭಾರತವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಈಗ ದೇಶದಲ್ಲಿ ಬಲ ಇರೋದು RSS ಸಿದ್ಧಾಂತಕ್ಕೆ ಹೊರತು ಗಾಂಧಿಯ ಸಿದ್ಧಾಂತಕ್ಕಲ್ಲ. RSS ಸಿದ್ಧಾಂತ ಅಂದರೆ ಅದು ದ್ವೇಷದ ಸಿದ್ಧಾಂತ, ಜನಾಂಗೀಯ ದ್ವೇಷದ ಸಿದ್ಧಾಂತ. ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನಿಂದ ಕಡ ಪಡೆದಿರುವ ಸಿದ್ಧಾಂತ ಅದು. ಅವರು ಕಳೆದ 99 ವರ್ಷಗಳಲ್ಲಿ ಆ ಸಿದ್ಧಾಂತವನ್ನು ದೇಶದ ಮೂಲೆ ಮೂಲೆಗೂ, ಹಳ್ಳಿ ಹಳ್ಳಿಗೂ, ಗಲ್ಲಿ ಗಲ್ಲಿಗೂ ತಲುಪಿಸಿ ಅದನ್ನು ಜನರ ಮೆದುಳಿನಲ್ಲಿ ಕೂರಿಸಿದ್ದಾರೆ. ಮುಂಚೆ ಸ್ವಲ್ಪ ಕಷ್ಟಪಟ್ಟು ಶ್ರಮ ಹಾಕಿ ಆ ಕೆಲಸ ಮಾಡ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾ ಮೂಲಕ ಸುಲಭವಾಗಿ ತಲುಪಿಸ್ತಾ ಇದ್ದಾರೆ. ಅಲ್ಲದೆ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಈಗ ಅವರ ಕಚೇರಿಗಳ ಥರನೇ ಇದೆ. ಈ ದೇಶದ ಎಲ್ಲ ವ್ಯವಸ್ಥೆಗಳು ಕೂಡ ಅವರ ಕೈವಶವಾಗಿದೆ. ಅದರಿಂದ ನ್ಯಾಯಾಂಗ ಕೂಡ ಹೊರತಾಗಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ.
ಈಗ ಎಲ್ಲಿ ನೋಡಿದರೂ ಸಂಘ ಪರಿವಾರದ ಬಾಹುಗಳೇ ಚಾಚಿದೆ. ಇದೆಲ್ಲ ಕಳೆದ 3 ದಶಕದಲ್ಲಿ ನಮ್ಮ ಕಣ್ಣೆದುರಲ್ಲೇ ನಡೆದು ಹೋಯಿತು. ಯಾವಾಗ ಬಾಬರಿ ಮಸೀದಿ ಬಿತ್ತು ಅಂದಿನಿಂದ ಭಾರತ ಸಂಘ ಪರಿವಾರದ ಕೈ ವಶವಾಗುತ್ತಲೇ ಹೋಯಿತು. ರಾಜಕೀಯದಲ್ಲಿ ಧರ್ಮ ಇರಬೇಕು ಎಂಬ ಸಿದ್ಧಾಂತದ ದೇಶದ ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಬಂತು. ಈಗ ಧರ್ಮಕ್ಕೂ ರಾಜಕೀಯಕ್ಕೂ ಈ ದೇಶದಲ್ಲಿ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಪ್ರಜಾಪ್ರಭುತ್ವದ ಆಲಯವಾದ ಸಂಸತ್ ಭವನದ ಉದ್ಘಾಟನೆಯಲ್ಲಿ ಸಾಧುಗಳು ಸ್ವಾಮೀಜಿಗಳು ತುಂಬಿದರೆ, ಧಾರ್ಮಿಕ ಕ್ಷೇತ್ರವಾದ ರಾಮ ಮಂದಿರ ಉದ್ಘಾಟನೆಯಲ್ಲಿ ಬಿಜೆಪಿ ಪಕ್ಷದ ರಾಜಕಾರಣಿಗಳೇ ತುಂಬಿದ್ರು. ಇದು ನಮ್ಮ ದೇಶ ಧರ್ಮದ ರಾಜಕೀಯಕ್ಕೆ ಬಲಿಯಾಗಿದ್ದನ್ನು ಸೂಚಿಸುತ್ತೆ. ಈ ದೇಶ ಹಿಂದುತ್ವದ ದೇಶವಾಗುತ್ತಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ, ಕಾನೂನುಗಳು ತನ್ನ ಅರ್ಥವನ್ನು ಕಳೆದುಕೊಂಡಿದೆ. ನಾವು ಹೆಸರಿಗಷ್ಟೇ ಪ್ರಜಾಪ್ರಭುತ್ವ, ಸಂವಿಧಾನ ಅಂತ ಹೇಳ್ಕೊಳ್ಬೇಕಾಗಿದೆ. ಭಾರತದಲ್ಲಿ ಸದ್ಯ ನಡೀತಾ ಇರೋದು ಧರ್ಮ ರಾಜಕಾರಣ ಅಷ್ಟೇ. ಬಾಬರಿ ಮಸೀದಿ ಧ್ವಂಸಗೈಯಲ್ಪಟ್ಟಾಗ ಕೊನೆಗೆ ಸುಪ್ರೀಂ ಕೋರ್ಟ್ ಮಸೀದಿಯ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಾಗಲೇ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಎಲ್ರಿಗೂ ಮನವರಿಕೆಯಾಗಿದೆ. ಜಾತ್ಯತೀತ ದೇಶ ಹಿಂದೂ ದೇಶ ಆಗುವಲ್ಲಿಗೆ, ಸಂವಿಧಾನದ ದೇಶ ಮನುವಾದದೆಡೆಗೆ, ಕಾನೂನಿನ ದೇಶ ಬಹುಸಂಖ್ಯಾತರ ಭಾವನೆಗಳ ಕಡೆಗೆ ಹೊರಟಿರೋದು ಗೋಚರ ಆಗ್ತಾ ಇದೆ. ಬಹುತ್ವ ಮರೆಯಾಗುತ್ತಾ ಕೇಸರಿ ಆರ್ಭಟ ಮಾಡ್ತಾ ಇದ್ರೆ ಹೇ ರಾಮ್ ಈಗ ಜೈ ಶ್ರೀರಾಮ್ ಆಗಿದ್ದಾನೆ. ಅಕ್ಷರಗಳ ದೇಶವಾಗಬೇಕಾಗಿದ್ದ ಭಾರತ ಈಗ ಅಕ್ಷತೆಗೆ ಬಂದು ನಿಂತಿರುವುದನ್ನು ನೋಡಿದರೆ ಸಂಘ ಪರಿವಾರದ ಅಜೆಂಡಾ ಒಂದು ಹಂತಕ್ಕೆ ಬಂದು ತಲುಪಿದೆ ಅನ್ಬೋದು. ಭಾರತ ಈಗ ಅಘೋಷಿತ ಹಿಂದೂ ದೇಶ ಅಂದರೂ ತಪ್ಪಾಗಲ್ಲ. ಇದರ ಮೂಲವನ್ನು ಕೆದಕ್ತಾ ಹೋದರೆ ನಾವು ಮತ್ತೆ ಬಾಬರಿ ಮಸೀದಿ ಧ್ವಂಸದಲ್ಲಿಗೆ ಬಂದು ನಿಲ್ತೇವೆ. ಬಾಬರಿ ಮಸೀದಿಯನ್ನು ಧ್ವಂಸ ಮಾಡುವ ಮೂಲಕ ಈ ದೇಶವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಲಾಗಿತ್ತು. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾದಾಗಲೂ ಈ ದೇಶ ಹಿಂದೂ ಮುಸ್ಲಿಂ ಎಂದು ಮಾನಸಿಕವಾಗಿ ವಿಭಜನೆಯಾಗಿರಲಿಲ್ಲ. ಆದರೆ ಬಾಬರಿ ಮಸೀದಿಯನ್ನು ಕೆಡುವ ಮೂಲಕ ಸಂಘ ಪರಿವಾರ ಭಾರತವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವಲ್ಲಿ ಯಶಸ್ವಿಯಾಗಿತ್ತು. ಮುಸ್ಲಿಮರು ಕೆಟ್ಟವರು, ದುರುಳರು, ದಾಳಿಕೋರರು, ಭಯೋತ್ಪಾದಕರು, ಜಿಹಾದಿಗಳು ಎಂದು ಬಿಂಬಿಸಿ ಮುಸ್ಲಿಮರ ಬಗ್ಗೆ ಬಹುಸಂಖ್ಯಾತ ಹಿಂದೂಗಳಲ್ಲಿ ಅಪನಂಬಿಕೆ ಮೂಡಿಸುವಲ್ಲಿ ಸಂಘ ಪರಿವಾರ ಕಳೆದ 30 ವರ್ಷಗಳಲ್ಲಿ ಯಶಸ್ವಿಯಾಗಿದೆ. ಇವತ್ತು ಸಂಘ ಪರಿವಾರದ ಇಸ್ಲಾಮೋಫೋಬಿಯಾ ಭಾರತದ ಮೂಲೆ ಮೂಲೆಯಲ್ಲೂ ಹರಡಿ ನಿಂತಿದೆ. ಸಂಘ ಪರಿವಾರದ ಬಲೆಗೆ ಬಿದ್ದ ಹೆಚ್ಚಿನ ಜನರು ಈಗ ಮತಾಂಧತೆಯ ಗುಂಡಿಗೆ ಬಿದ್ದು ಪರಧರ್ಮ ಅಸಹಿಷ್ಣುತೆ ಹೊಂದಿರುವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇರೋದು. ರಾಮ ಮಂದಿರ ನಿರ್ಮಾಣದಿಂದ ಅದೆಲ್ಲ ಕೊನೆಯಾಗುತ್ತಾ ಅಂದರೆ ಖಂಡಿತ ಆಗಲ್ಲ. ಎಷ್ಟೇ ಮಂದಿರ ನಿರ್ಮಿಸಿದರೂ ತಲೆಗೆ ಹತ್ತಿರುವ ಜನಾಂಗೀಯ ದ್ವೇಷ ಕಡಿಮೆ ಆಗಲ್ಲ. ಯಾಕಂದರೆ ಜನಾಂಗೀಯ ದ್ವೇಷ ಯಾವತ್ತೂ ತಣಿದು ಹೋಗುವಂಥದ್ದಲ್ಲ. ಅದು ಉಗ್ರ ಸ್ವರೂಪವನ್ನು ತೋರಿಸಿದ ನಂತರವಲ್ಲೇ ತಣಿಯಲು ಸಾಧ್ಯ. ಆ ಜನಾಂಗೀಯ ದ್ವೇಷವನ್ನು ಕಿತ್ತು ಹಾಕಲು ಅದನ್ನು ಬಿತ್ತಿದ್ದವರಿಂದಲೂ ಸಾಧ್ಯವಿಲ್ಲ. ಜನಾಂಗೀಯ ದ್ವೇಷ ತನ್ನ ದಾಹ ತೀರಿಸಿಕೊಂಡ ಮೇಲಷ್ಟೇ ಕಡಿಮೆ ಆಗತ್ತೆ. ಅಷ್ಟರಲ್ಲಿ ಈ ಜನಾಂಗೀಯ ದ್ವೇಷಕ್ಕೆ ಅಮಾಯಕ ಜನರು ಬಲಿಯಾಗಿರ್ತಾರೆ. ಆ ದ್ವೇಷಕ್ಕೆ ದೇಶ ಬಲಿಯಾಗಿರುತ್ತೆ. ಇದಕ್ಕೆ ಇತಿಹಾಸದಲ್ಲಿ 10 ಉದಾಹರಣೆಗಳಿವೆ. ಹಲವು ದೇಶಗಳು ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿದೆ. ಆದರೆ ನಾವು ಇತಿಹಾಸದಿಂದ ಪಾಠ ಕಲಿಯುವ ಮನಸ್ಸೇ ಮಾಡಲಿಲ್ಲ. ಅದರ ಬದಲಾಗಿ ಐತಿಹಾಸಿಕ ವಿಚಾರಗಳನ್ನಿಟ್ಟುಕೊಂಡು ಅದರಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಾ ಸೇಡಿನ ಸಿದ್ಧಾಂತದ ಮೂಲಕ ಮುಂದುವರಿತಾ ಇದ್ದಾರೆ. ಇದೇ ರೀತಿ ಹೊರಟ ಜರ್ಮನಿ, ರವಾಂಡಾ, ಮಯನ್ಮಾರ್, ಬೋಸ್ನಿಯಾ, ಶ್ರೀಲಂಕಾ ಏನಾಯಿತು ಅಂತ ನಮಗೆ ಗೊತ್ತಿದೆಯಲ್ವಾ. ನಮ್ಮದೇ ಮಣಿಪುರ ಕೂಡ ನಮ್ಮ ಕಣ್ಣ ಮುಂದಿದೆ. ಆದರೂ ನಾವು ಪಾಠ ಕಲಿತಿಲ್ಲ. ನಮ್ಮಲ್ಲಿ ಸಮೂಹ ಸನ್ನಿ ಕಡಿಮೆ ಆಗ್ತಾ ಇಲ್ಲ. ಆಳುವ ಸರ್ಕಾರವು ಜೀವ ಪರವಾಗಿಲ್ಲ. ಇದು ಭವಿಷ್ಯದ ಭಾರತಕ್ಕೆ ತುಂಬಾ ಅಪಾಯಕಾರಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.